ಮೀರಾ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಅಬುದಾಬಿಗೆ ದುಬೈಯಿಂದ ಅಬುದಾಬಿಗೆ ಹೋಗ್ತಾ ಇದ್ದೀವಿ. ನಮಗೆ ಅಲ್ಲೊಂದು ಹಿಂದೂ ಟೆಂಪಲ್ ಉಂಟು, ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಮೊನ್ನೆ ಹೋಗಿದ್ದೀವಿ, ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಚೆಂದ ಉಂಟು ಆ ಟೆಂಪಲ್, ದೇವಸ್ಥಾನ, ಹಿಂದೂ ಮಂದಿರ. ತುಂಬ ಒಂದು ನೋಡಿ ಖುಷಿಯಾಯಿತು. ಸುತ್ತಮುತ್ತಲೆಲ್ಲ ಹೂವಿನ ಗಿಡಗಳು, ನೀರಿನ ಕೆರೆ. ನಮ್ಮ ಊರಿನ ಹೂವಿನ ಗಿಡಗಳೇ ಉಂಟು, ಗುಲಾಬಿ ಗಿಡಗಳು, ಮಲ್ಲಿಗೆ ಗಿಡಗಳು. ಇಲ್ಲೆಲ್ಲ ಸಾಧ್ಯ ಆದರೆ ಮನಸ್ಸು ಮಾಡಿದರೆ ಭತ್ತ ಕೂಡ ಮಾಡ್ಬೋದಂತ ಎಲ್ಲ ಉಂಟು. ನಮ್ಮ ಊರ ಗಿಡಗಳೇ ಉಂಟು. ನಾನೆಲ್ಲ ವಿಡಿಯೋ ಮಾಡಿ ಹಾಕಿದ್ದೇನೆ ಇದರಲ್ಲಿ. ನಾವು ಹೋಗ್ತಾ ಇದ್ದೇವೆ ಮುಂದೆ. ಅಬುದಾಬಿಗೆ, ದುಬೈಯಿಂದ ಅಬುದಾಬಿಗೆ ಹೋಗಲಿಕ್ಕೆ ಒಂದು 2 ಗಂಟೆ ಆಗ್ತದೆ ಕಾರಲ್ಲಿ, ಗಾಡಿಯಲ್ಲಿ. ಸೂರ್ಯಾಸ್ತದ ಸಮಯ ನಾವು ಹೋಗುವಾಗ. ನೋಡಿ, ಇದು ನೋಡಿ, ಹಿಂದೂ ದೇವಸ್ಥಾನ, ಹಿಂದೂ ಮಂದಿರ. ತುಂಬ ಚೆಂದ ಉಂಟು ವೀಕ್ಷಕರೇ. ಹೊರಗಡೆ ಎಲ್ಲ ನೋಡಲಿಕ್ಕೆ ಭಾರಿ ಖುಷಿಯಾಯಿತು. ಚೆಂದ ಉಂಟು ಹೊರಗಡೆ. ಒಳಗಡೆ ಭಾರಿ ಚೆಂದ ಉಂಟು. ಹೊರಗಡೆ ಮಾತ್ರ ನಾನು ವಿಡಿಯೋ ಮಾಡಿದ್ದು, ಒಳಗೆ ವಿಡಿಯೋ ಮಾಡಲಿಕ್ಕೆ, ಫೋಟೋ ತೆಗಿಲಿಕ್ಕೆ ಬಿಡೋದಿಲ್ಲ. ಎಲ್ಲ ಸೆಕ್ಯೂರಿಟಿ ಎಲ್ಲ ಉಂಟಲ್ಲಿ. ಒಳಗೆ ತುಂಬ ಚೆಂದ ಉಂಟು ನೋಡಿ. ಇದು ಅದರ ಸುತ್ತಲಿನ ಪ್ರದೇಶ ನೋಡಿ. ಇದು ಹೂ ಗಿಡಗಳು ನೋಡಿ, ದಾಸವಾಳದ್ದುಂಟು, ಮಲ್ಲಿಗೆಯದ್ದುಂಟು, ಮತ್ತು ಗುಲಾಬಿಯದ್ದುಂಟು, ಶತಪುಷ್ಪ ಅಂತ ಹೇಳ್ತಾರೆ, ಸದಾಪುಷ್ಪ ಅದು ಉಂಟು, ಎಲ್ಲ ಉಂಟು ನೋಡಿ. ಇದು ನಮ್ಮ ಊರಲ್ಲಿ ಒಂದು ಹುಲ್ಲು ಬೆಳೀತದಲ್ಲ, ಅಂತ ಭೀಮಕಂಡೆಯ, ಅದು ನೋಡಿ. ಅದು ತುಂಬ ಉಂಟು, ಕಲ್ಲರಿಂದ ಉಂಟು ನೋಡಿ. ಇದೊಂದು ಹೂವಿನ ಗಿಡ ನೋಡಿ. ತುಂಬ ಚೆಂದ ಉಂಟು ನೋಡಲಿಕ್ಕೆ ನೋಡಿ. ನಮ್ಮ ಊರ ಕೆಂಪು ಗುಲಾಬಿ, ಕಾಟು ಗುಲಾಬಿ ಅಂತ ಹೇಳ್ತಾರೆ ನಾವು, ಅದು. ದುಂಡು ಮಲ್ಲಿಗೆ ಅದುಂಟು, ಇದೆಲ್ಲ ದುಂಡು ಮಲ್ಲಿಗೆ ನೋಡಿ. ಖರ್ಜೂರ ಮರ, ಅದರಲ್ಲಿ ಖರ್ಜೂರ ಇರಲಿಲ್ಲ. ನೋಡಿ, ಇದು ಕೆರೆ ಉಂಟು, ಸುತ್ತಮುತ್ತಲು ಕೆರೆ ಉಂಟು. ಸುತ್ತಮುತ್ತಲಲ್ಲ, ಅದರ ದೇವಸ್ಥಾನದ ಎದುರುಗಡೆ ಕೆರೆ. ಇದು ಇನ್ನೊಂದುಂಟು ನೋಡಿ, ಇದು. ನೋಡಿ ವೀಕ್ಷಕರೇ, ಇದು ದೇವಸ್ಥಾನದ ಮುಂದಿನ ಕೆರೆ ನೋಡಿ. ಇದರ ಒಳಗೆ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು ನೋಡಿ. ತುಂಬ ಚೆಂದ ಉಂಟು ಎಲ್ಲ ಸೀನ್ ಎಲ್ಲ, ಒಂದು ನೀರು ಬೀಳುವುದೆಲ್ಲ ನೋಡಿ, ಎಷ್ಟು ಚೆಂದ ಉಂಟು ನೋಡಿ. ಇದು ಹೊರಗಿನ ಭಾಗ, ದೇವಸ್ಥಾನ ಎದುರುಗಡೆ. ಇದು ಅದರ ಹತ್ತಿರದಲ್ಲಿ ಮೆಟ್ಟಿಲು ಉಂಟು ನೋಡಿ. ನಾನು ಅದು ಮೆಟ್ಟಿಲಲ್ಲಿ ನಿಂತು
ವಿಡಿಯೋ ಮಾಡಿದ್ದು. ನೋಡಿ ನಾವು ಮುಂದೆ ಮೇಲೆ ಮುಟ್ಟಿದ್ದೇವೆ, ದೇವಸ್ಥಾನದ ಅಂಗಳದಲ್ಲಿದ್ದೇವೆ ನೋಡಿ. ಇದು ನನ್ನ ಮೊಮ್ಮಗ, ಅಲ್ಲಿ ವಿಡಿಯೋ ತೆಗಿಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಅವ ಹೇಳೋದು ವಿಡಿಯೋ ತೆಗಿಬೇಡಿ ಅಜ್ಜಿ, ವಿಡಿಯೋ ತೆಗೆದ್ರೆ ಜೋರು ಮಾಡ್ತಾರೆ ಅಂತ ಹೇಳೋದು. ನೋಡಿ ಇದು ಅವರದ್ದು ಕ್ಯಾಂಟೀನ್, ಎಲ್ಲ ತೆಗೆದು ಫುಡ್ ಎಲ್ಲ ಸಿಗ್ತದೆ ಅಲ್ಲಿ, ಕ್ಯಾಂಟೀನ್. ಇದು ಕ್ಯಾಂಟೀನ ಒಳಭಾಗ ನೋಡಿ. ನೋಡಿ ಇದು ಹೊರಗಿನ ಭಾಗ.